ಇತ್ತೀಚೆಗೆ ಈ ಕೋಳಿ ಮೊಟ್ಟೆ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ. ಸೊ ಅದರಲ್ಲೂ ಕೆಲವೊಂದು ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಅದರಲ್ಲಿ ಏನಂತ ಹೇಳ್ತಾರೆ ಅಂದರೆ, ಈ ಕೋಳಿ ಮೊಟ್ಟೆನ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿಸಿದ್ರು. ಟೆಸ್ಟ್ ಮಾಡಿಸಿದಾಗ ಅದರಲ್ಲಿ ಕೆಲವೊಂದು ಆ್ಯಂಟಿಬಯೋಟಿಕ್ ರೆಸಿಡ್ಯೂಸ್ ಕಾಣಿಸ್ಕೊಳ್ತು. ಆಮೇಲೆ ಈ ಒಂದು ಆ್ಯಂಟಿಬಯೋಟಿಕ್ ಏನಿದೆಯಲ್ಲ, ಇದು ಬ್ಯಾನ್ ಆಗಿರ್ತಕ್ಕಂಥದ್ದು. ಇದರಿಂದ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು. ಅಂದರೆ ಕೋಳಿ ಮೊಟ್ಟೆಯನ್ನು ಉಪಯೋಗಿಸೋದ್ರಿಂದ ಕ್ಯಾನ್ಸರ್ ಬರ್ಬೋದು ಅಂತಕ್ಕಂಥ ಕೆಲವೊಂದು ವಿಡಿಯೋಗಳು ತುಂಬಾ ಓಡಾಡ್ತಾ ಇದೆ. ಇದರಲ್ಲಿ ತುಂಬಾ ಸುಳ್ಳಿದೆ, ಸ್ವಲ್ಪ ಪ್ರಮಾಣದಲ್ಲಿ ಸತ್ಯ ಇದೆ. ಸರಿ, ಹಾಗಿದ್ರೆ ಸುಳ್ಳು ಯಾವುದು, ಸತ್ಯ ಯಾವುದು ಅಂತ ನೋಡೋಣಂತೆ. ಸಾಮಾನ್ಯವಾಗಿ ನಮ್ಮಲ್ಲಿ ಏನಾದರೂ ಇನ್ಫೆಕ್ಷನ್ ಆದಾಗ, ಹೊಟ್ಟೆನಲ್ಲಿ ಅಂದರೆ ಕರುಳಿನಲ್ಲಿ ಇನ್ಫೆಕ್ಷನ್ ಆದಾಗ ನಾವೇನು ಮಾಡ್ತೀವಿ, ಅದರಲ್ಲಿ ಲೂಸ್ ಮೋಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲೂಸ್ ಮೋಷನ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಒಂದು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟನ್ನು ತೊಗೊತೀವಿ. ಹಾಗೆ ಈ ಪ್ರಾಣಿಗಳಲ್ಲೂ, ಅದರಲ್ಲೂ ಈಗೇನು ಕೋಳಿದು ವಿಷಯ ಇದೆಯಲ್ಲ, ಕೋಳಿಗಳಲ್ಲೂ ಕೂಡ ಇಂಟೆಸ್ಟೈನಲ್ ಇನ್ಫೆಕ್ಷನ್ ಅಂದರೆ ಕರುಳಿನಲ್ಲಿ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು. ಯಾವಾಗ ಈ ರೀತಿ ಕೋಳಿಗಳಲ್ಲಿ ಇನ್ಫೆಕ್ಷನ್ ಆಗುತ್ತೆ, ಇಂಟೆಸ್ಟೈನಲ್ ಇನ್ಫೆಕ್ಷನ್ ಆಗುತ್ತಲ್ಲ, ಆ ಸಮಯದಲ್ಲಿ ಏನಾಗುತ್ತೆ, ಅವಕ್ಕೆ ಲೂಸ್ ಮೋಷನ್ ಅಂದರೆ ಬೇದಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಬೇದಿ ಮಾಡ್ಕೊಳ್ತಾ ಇರ್ತವೆ. ಆಮೇಲೆ ಹಸಿವಿರೋದಿಲ್ಲ, ಊಟ ಮಾಡೋದಿಲ್ಲ. ಯಾವಾಗ ಊಟ ಮಾಡೋದಿಲ್ವೋ ಮೊಟ್ಟೆ ಇಡ್ತಕ್ಕಂಥದ್ದು ಕೂಡ ಕಡಿಮೆ ಆಗುತ್ತೆ. ಚೆನ್ನಾಗಿ ತಿಂದರೆ ತಾನೇ ಮೊಟ್ಟೆ ಇಡೋದು, ಊಟ ಮಾಡೋದಿಲ್ಲ. ಹಾಗಾಗಿ ಮೊಟ್ಟೆ ಇಡ್ತಕ್ಕಂಥ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಸಾಯ್ತಕ್ಕಂಥದ್ದು ಹೆಚ್ಚಾಗುತ್ತೆ, ಕೋಳಿಗಳು ಸಾಯ್ತಕ್ಕಂಥದ್ದು ಕೂಡ ಹೆಚ್ಚಾಗುತ್ತೆ. ಯಾವಾಗ ಈ ಕೋಳಿಗಳಲ್ಲಿ ಕರುಳಲ್ಲಿ ಇನ್ಫೆಕ್ಷನ್ ಆದಾಗ. ಸರಿ, ನಮ್ಮಲ್ಲಿ ಏನು ಮಾಡ್ತೀವಿ, ಇನ್ಫೆಕ್ಷನ್ ಆದಾಗ ಇದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹಾಗೆ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ಕೊಟ್ಟು ಇನ್ಫೆಕ್ಷನನ್ನು ಕಡಿಮೆ ಮಾಡ್ತಾರೆ. ಹಾಗೆ ಈ ಕೋಳಿಗಳಲ್ಲೂ ಕೂಡ ಇನ್ಫೆಕ್ಷನ್ ಆದಾಗ ಏನು ಮಾಡಬೇಕು ಅಂತಂದರೆ ಆ್ಯಂಟಿಬಯೋಟಿಕನ್ನು ಕೊಡ್ತಾರೆ. ಸೊ ಈ ರೀತಿ ಕೊಡ್ತಾ ಇದ್ದಂಥ ಒಂದು ಆ್ಯಂಟಿಬಯೋಟಿಕ್ ಏನಂತಂದರೆ ನೈಟ್ರೋಫ್ಯುರಾನ್ ಗ್ರೂಪ್ನ ಒಂದು ಆ್ಯಂಟಿಬಯೋಟಿಕ್ ಇದು. ಈ ಒಂದು ನೈಟ್ರೋಫ್ಯುರಾನ್ ಗ್ರೂಪ್ನ ಆ್ಯಂಟಿಬಯೋಟಿಕ್ನ 2018ರಲ್ಲಿ ಬ್ಯಾನ್ ಮಾಡ್ತಾರೆ. ನಮ್ಮ ದೇಶದಲ್ಲಿ ಬ್ಯಾನ್ ಆಗ್ತಕ್ಕಂಥದ್ದು 2018ರಲ್ಲಿ. ಇದಕ್ಕೆ ಕಾರಣ ಏನು ಅಂತ ಅಂದರೆ, ತುಂಬ ಹೈ ಡೋಸಸ್ ಅಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಆ್ಯಂಟಿಬಯೋಟಿಕ್ಕನ್ನು ಪ್ರಾಣಿಗಳ ಮೇಲೆ ಯೂಸ್ ಮಾಡಿದಾಗ, ಅದ್ರ ಜೊತೆಗೆ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಆ ಒಂದು ಆ್ಯಂಟಿಬಯೋಟಿಕ್ಕನ್ನು ಕೊಡ್ತಾ ಇದ್ದಾಗ ಅದರಲ್ಲಿ ಬರ್ತಕ್ಕಂಥ ಒಂದು ಮೆಟಬಾಲಿಟಿ ಏನಿತ್ತಲ್ಲ, ಅದು ಕಾರ್ಸಿನೋಜೆನಿಕ್ ಅಂದರೆ ಕ್ಯಾನ್ಸರ್ ಉತ್ಪಾದನೆ ಮಾಡಬಹುದು ಅನ್ನೋ ಒಂದು ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ಈ ಒಂದು ಆ್ಯಂಟಿಬಯೋಟಿಕ್ನ ಬ್ಯಾನ್ ಮಾಡ್ತಾರೆ. ಈ ಒಂದು ಆ್ಯಂಟಿಬಯೋಟಿಕ್ ಯೂಸನ್ನು ಪ್ರಾಣಿಗಳಲ್ಲಿ, ಅದರಲ್ಲೂ ಈ ಕೋಳಿ ಪೌಲ್ಟ್ರಿ ಫಾರ್ಮ್ಗಳಲ್ಲಿ ಯೂಸ್ ಮಾಡೋದನ್ನು ಬ್ಯಾನ್ ಮಾಡ್ತಾರೆ. ಸರಿ, ಈ ಒಂದು ಆ್ಯಂಟಿಬಯೋಟಿಕ್ ಬಗ್ಗೆ ಹೇಳೋದಾದರೆ, ಈ ನೈಟ್ರೋಫೆರಾನ್ ಅಂತಕ್ಕಂಥ ಒಂದು ಗ್ರೂಪಿನ ಆ್ಯಂಟಿಬಯೋಟಿಕ್ ಏನಿದೆಯಲ್ಲ, ಇದು 1940ನೇ ಇಸ್ವಿನಲ್ಲಿ ಕಂಡುಹಿಡಿದಂಥದ್ದು. ಸರಿ, 1940ನೇ ಇಸ್ವಿನಲ್ಲಿ ಕಂಡುಹಿಡಿದ್ರು. ನಂತರ ಆಲ್ಮೋಸ್ಟ್ ಸುಮಾರು 1950ರಿಂದ ಇದನ್ನ ಯಥೇಚ್ಛವಾಗಿ ಉಪಯೋಗಿಸ್ತಾ ಬಂದರು. ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಮನುಷ್ಯರಲ್ಲೂ ಕೂಡ ಇನ್ಫೆಕ್ಷನ್ ಇದ್ದಾಗ, ಈ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ಪ್ರೋಟೋಜೋವಲ್ ಇನ್ಫೆಕ್ಷನ್ ಇದ್ದಾಗ ಈ ಒಂದು ಆ್ಯಂಟಿಬಯೋಟಿಕನ್ನು ಯೂಸ್ ಮಾಡ್ತಾ ಇದ್ರು. ಅಂದರೆ 1950ರಿಂದ ಸರಿಸುಮಾರು, ನಮ್ಮಲ್ಲಿ ಬ್ಯಾನ್ ಆಗಿರೋದು ಯಾವಾಗಿದು 2018ರಲ್ಲಿ ಬ್ಯಾನ್ ಆಗಿದೆ. ಅಂದರೆ ಸರಿಸುಮಾರು 70 ವರ್ಷ ಸತತವಾಗಿ ಈ ಒಂದು ಗ್ರೂಪಿನ ಒಂದು ಆ್ಯಂಟಿಬಯೋಟಿಕ್ನ ನಮ್ಮ ಮೇಲೆ, ಪ್ರಾಣಿಗಳ ಮೇಲೆ ಯಥೇಚ್ಛವಾಗಿ ಉಪಯೋಗಿಸ್ತಾ ಬಂದು 70 ವರ್ಷದಾದ ಮೇಲೆ ಹೇಳ್ತಾರೆ ಇದು ಕಾರ್ಸಿನೋಜೆನಿಕ್, ಅಂದರೆ ಇದರಿಂದ ಕ್ಯಾನ್ಸರ್ ಆಗಬಹುದು ಅಂತ ಹೇಳ್ಬಿಟ್ಟು. ಅಂದರೆ ಈ 70 ವರ್ಷ ಇದರ ಬಗ್ಗೆ ರಿಸರ್ಚ್ ಮಾಡಲಿಲ್ವಾ? ರಿಸರ್ಚ್ ಮಾಡದಲ್ಲೇ ಕ್ಯಾನ್ಸರ್ ಮಾಡ್ತಕ್ಕಂಥ ಈ ಒಂದು ಆ್ಯಂಟಿಬಯೋಟಿಕ್ನ ನಮಗೆ ಪ್ರಾಣಿಗಳ ಮುಖಾಂತರನೂ ತಿನ್ನಿಸ್ತಾ ಬಂದರು, ಹಾಗೂ ಈ ಒಂದು ಟ್ಯಾಬ್ಲೆಟ್ ಮುಖಾಂತರನೂ ತಿನ್ನಿಸ್ತಾ ಬಂದ್ರ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ ಏನಂತಂದರೆ, ಈ ಒಂದು ನೈಟ್ರೋಫೆರಾನ್ ಗ್ರೂಪಿನ ಒಂದು ಆ್ಯಂಟಿಬಯೋಟಿಕ್ ಏನಿದೆಲ್ಲ, ಇದನ್ನು ಸ್ಟಿಲ್ ನಮ್ಮಲ್ಲಿ ಯೂಸ್ ಮಾಡ್ತಿದ್ವಿ ನಾವು. ಏನಂತಂದರೆ ನೈಟ್ರೋಫೆರೆಂಟಾನ್ ಅಂತಕ್ಕಂಥ ಒಂದು ಟ್ಯಾಬ್ಲೆಟ್ ಇದೆಯಲ್ಲ, ಈ ಒಂದು ಗ್ರೂಪ್ನಲ್ಲಿ ಇರ್ತಕ್ಕಂಥ ಒಂದು ಟ್ಯಾಬ್ಲೆಟ್ನ, ಇದು ನಮ್ಮಲ್ಲಿ ಯೂರಿನ್ ಇನ್ಫೆಕ್ಷನ್ ಆದಾಗ ಯಥೇಚ್ಛ ರೆಗ್ಯುಲರ್ ಆಗಿ ಇದು ಕೊಡ್ತಕ್ಕಂಥದ್ದು. ಯಾರೇ ಒಂದು ಯೂರಿನ್ ಇನ್ಫೆಕ್ಷನ್ ಅಂತ ಹೋದರೂ ಡಾಕ್ಟರ್ಸ್ ಫಸ್ಟ್ ಅಡ್ವೈಸ್ ಮಾಡ್ತಕ್ಕಂಥದ್ದು ನೈಟ್ರೋಫೆರೆಂಟಾನ್ ಅಂತಕ್ಕಂಥ ಟ್ಯಾಬ್ಲೆಟು. 100 mg ಟ್ಯಾಬ್ಲೆಟನ್ನು ಬೆಳಿಗ್ಗೆ ಒಂದು, ರಾತ್ರಿ ಒಂದು, 5ರಿಂದ 10 ದಿವಸದವರೆಗೆ ತೊಗೊಳ್ಳಿಕ್ಕೆ ಅಂತ ಹೇಳ್ತಾರೆ. ನೋಡಿ, ಒಂದು ಕಡೆ ಇದರಿಂದ ಕ್ಯಾನ್ಸರ್ ಆಗುತ್ತೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ನಮಗೆ ಟ್ರೀಟ್ಮೆಂಟಿಗೆ ಅಂತ ಕೂಡ ಈ ಒಂದು ಆ್ಯಂಟಿಬಯೋಟಿಕ್ನ ಯಥೇಚ್ಛವಾಗಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ, ಅದು ಹೈ ಡೋಸ್ನಲ್ಲಿ ನಾವು ಕೊಡ್ತಾ ಇರ್ತೀವಿ. ಸರಿ, ಈ ಒಂದು ಆ್ಯಂಟಿಬಯೋಟಿಕ್ ರೆಸಿಡ್ಯೂವನ್ನು ಎಗ್ನಲ್ಲಿ, ಮೊಟ್ಟೆನಲ್ಲಿ ಕಾಣಿಸ್ಕೊಂಡಿದೆ ಅಂತ ಹೇಳ್ತಾರಲ್ಲ, ಇದರ ಒಂದು ಪರ್ಮಿಸಿಬಲ್ ಲಿಮಿಟ್ ಅಂದರೆ ಎಷ್ಟು ಪ್ರಮಾಣದಲ್ಲಿದ್ದರೆ ತೊಂದರೆ ಇಲ್ಲ ಅಂತ ಹೇಳೋದವ್ರು ಏನಂದರೆ 1 ಮೈಕ್ರೋಗ್ರಾಮ್ ಪರ್ kg, ಅಂದರೆ 1 kg ಅಷ್ಟು ಮೊಟ್ಟೆನಲ್ಲಿ 1 ಮೈಕ್ರೋಗ್ರಾಮ್ ಇದ್ದರೆ ಏನು ತೊಂದರೆ ಆಗಲ್ಲ ಅಂತ ಹೇಳ್ತಾರೆ. ಸರಿ, ಆ ಒಂದು ಲೆಕ್ಕಕ್ಕೆ ನೋಡಿದಾಗ, ಸೊ ಒಂದು ಮೊಟ್ಟೆನಲ್ಲಿ ಎಷ್ಟಿರುತ್ತೆ, ಒಂದು ಮೊಟ್ಟೆ ಬಂದ್ಬಿಟ್ಟು ಒಂದು 50 ಗ್ರಾಮ್, ಸರಿ ಸುಮಾರು 50 ಗ್ರಾಮ್ ಇರುತ್ತೆ. ಹಾಗಾಗಿ ಒಂದು ಮೊಟ್ಟೆನಲ್ಲಿ ಎಷ್ಟಿರುತ್ತೆ ಅಂದಾಜು ಅಂತಂದರೆ ಲೆಸ್ ದೆನ್ 0.05 ಮೈಕ್ರೋಗ್ರಾಮ್ಸ್. ಅಂದರೆ ಒಂದು ಮೊಟ್ಟೆ, ನೋಡಿ, ಒಂದು ಮೊಟ್ಟೆ ತೊಗೊಂಡ
ಸುಮಾರು ಒಂದು 50 ಗ್ರಾಮ್ ವೆಯ್ಟ್ ಇರ್ತಿದ್ದು, 40ರಿಂದ 50 ಗ್ರಾಮ್. ಈ ಮೊಟ್ಟೆನಲ್ಲಿ ಎಷ್ಟು ಇರುತ್ತೆ ಅಂತಂದರೆ 0.05 ಮೈಕ್ರೋಗ್ರಾಮ್ನಷ್ಟು ಆ್ಯಂಟಿಬಯೋಟಿಕ್. ಅಕಸ್ಮಾತ್ ಆ್ಯಂಟಿಬಯೋಟಿಕ್ ಅವರು ಒಂದು ಕೋಳಿಗಳಲ್ಲಿ ಯೂಸ್ ಮಾಡಿದರೆ ಇದರಲ್ಲಿ ಇರ್ತಕ್ಕಂಥ ಆ್ಯಂಟಿಬಯೋಟಿಕ್ನ ಪ್ರಮಾಣ ಅಷ್ಟು. ಸರಿ, ಇಷ್ಟು. ಇನ್ನೊಂದು ಕಡೆ ನೋಡೋದಾದರೆ ಟ್ಯಾಬ್ಲೆಟ್, ಇಲ್ಲದ ಟ್ಯಾಬ್ಲೆಟ್ ಇದೆ ನನ್ನ ಕಡೆ, ನೈಟ್ರೋಫೆರಂಟೈನ್ ಟ್ಯಾಬ್ಲೆಟ್. ಇದು 100 ಮಿಲಿಗ್ರಾಮ್ ಟ್ಯಾಬ್ಲೆಟ್. ಡೋಸೇಜ್ ಬಂದ್ಬಿಟ್ಟು 100 ಮಿಲಿಗ್ರಾಮ್, ಬೆಳಿಗ್ಗೆ ಒಂದು ರಾತ್ರಿ ಒಂದು, ಅಂದರೆ ಪ್ರತಿದಿನ 200 ಮಿಲಿಗ್ರಾಮ್ ಟ್ಯಾಬ್ಲೆಟನ್ನು ಟ್ರೀಟ್ಮೆಂಟ್ ಯೂರಿನ್ ಇನ್ಫೆಕ್ಷನಲ್ಲಿ ಮನುಷ್ಯರಲ್ಲಿ ಉಪಯೋಗಿಸ್ತಕ್ಕಂಥ ಟ್ಯಾಬ್ಲೆಟು. ಇದು ಕೂಡ ಯಾವ ಗ್ರೂಪ್ ಅಂತಂದರೆ ನೈಟ್ರೋಫಿರಾಯಿನ್ ಅಂತಕ್ಕಂಥ ಒಂದು ಟ್ಯಾಬ್ಲೆಟ್ ಏನು ಬ್ಯಾನ್ ಮಾಡಿದಾರಲ್ಲ ಅದೇ ಗ್ರೂಪಿನ ಒಂದು ಟ್ಯಾಬ್ಲೆಟು ಮನುಷ್ಯರಲ್ಲಿ ಸ್ಟಿಲ್ ಯೂಸ್ ಮಾಡ್ತಾ ಇದ್ದಾರೆ. ಸರಿ, ಈಗ ನೋಡಿ, ಒಂದು ಮೊಟ್ಟೆ 50 ಗ್ರಾಮ್ ಇರ್ತಕ್ಕಂಥ ಮೊಟ್ಟೆ, ಇದರಲ್ಲಿ ಇರ್ತಕ್ಕಂಥ ಪ್ರಮಾಣ ಎಷ್ಟು? 0.05 ಮೈಕ್ರೋಗ್ರಾಮ್. ಇದರಲ್ಲಿ ಇರ್ತಕ್ಕಂಥದ್ದು 100 ಮಿಲಿಗ್ರಾಮ್. ಅಂದರೆ ಈ ಒಂದು ಟ್ಯಾಬ್ಲೆಟ್ ಏನಿದೆಯಲ್ಲ ಇದರಲ್ಲಿರ್ತಕ್ಕಂಥ ಒಂದು ಮೆಡಿಸಿನ್ ಪ್ರಮಾಣ 20 ಲಕ್ಷ ಮೊಟ್ಟೆಗೆ ಸಮ ಆಗುತ್ತೆ. ಒಂದು ಟ್ಯಾಬ್ಲೆಟಿನ ಮೆಡಿಸಿನು 20, ಅಂದರೆ ಇದಕ್ಕೆ ಈಕ್ವಲ್ ಆಗಬೇಕು, ಈ ಟ್ಯಾಬ್ಲೆಟಿಗೆ ಈಕ್ವಲ್ ಆಗಬೇಕು ಅಂದರೆ 20 ಲಕ್ಷ ಕೋಳಿ ಮೊಟ್ಟೆಗಳನ್ನು ತಿನ್ನಬೇಕು. ಹಾಗಿದ್ರೆ ನಿಮ್ಮ ಪ್ರಕಾರ ನೀವೇ ಯೋಚನೆ ಮಾಡಿ, ಯಾವುದರಿಂದ ಕ್ಯಾನ್ಸರ್ ಬರ್ಬೋದು? ಒಂದು ಟ್ಯಾಬ್ಲೆಟು ಅಥವಾ 20 ಲಕ್ಷ ಕೋಳಿ ಮೊಟ್ಟೆಗಳಿಂದನೋ. ಬಟ್ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಿರೋದೇನು? ಟ್ಯಾಬ್ಲೆಟನ್ನು. ಯೂರಿನ್ ಇನ್ಫೆಕ್ಷನ್ ಅಂದ ತಕ್ಷಣ ಬೆಳಗ್ಗೆ ಒಂದು ಟ್ಯಾಬ್ಲೆಟು, ರಾತ್ರಿ ಒಂದು ಟ್ಯಾಬ್ಲೆಟು, ಹಾಗೆ 5ರಿಂದ 10 ದಿವಸ. ಎಷ್ಟು ಯಾವ ಪ್ರಮಾಣದಲ್ಲಿ ನಾವು ಈ ಒಂದು ಬ್ಯಾನ್ ಆಗಿರ್ತಕ್ಕಂಥ ಕೆಲವೊಂದು ಮೆಡಿಸಿನ್ಸ್, ಇದು ಅಂತಲ್ಲ ಅನೇಕ ಮೆಡಿಸಿನ್ಸ್ಗಳು. ಈಗ ಮೆಡಿಸಿನ್ಸ್ ಅಂತ ಬಂದಾಗ ಏನು ಹೇಳ್ತಾರೆ ನೋಡಿ, 70 ವರ್ಷದಿಂದ ಈ ಮಾತ್ರೆಯನ್ನು ತಿನ್ನಿಸ್ತಾ ಬರ್ತಾ ಇದ್ದಾರೆ. 70 ವರ್ಷ ಇದ್ರ ಬಗ್ಗೆ ಮಾತಾಡಲಿಲ್ಲ. 70 ವರ್ಷ ಆದಮೇಲೆ ಹೇಳ್ತಾರೆ ಇಲ್ಲ ಇದು ವಿಷಕಾರಿ, ಇದರಿಂದ ಕ್ಯಾನ್ಸರ್ ಆಗ್ಬೋದು ಅಂತೇಳಿ. ಯಾವಾಗ ಅಂದರೆ ಬೇರೆ ಯಾವುದೊಂದು ಆಲ್ಟರ್ನೇಟಿವ್ ಮೆಡಿಸಿನ್ ತಂದಾಗ ಇದನ್ನು ಬ್ಯಾನ್ ಮಾಡ್ತಾರೆ. ಅಂದರೆ 70 ವರ್ಷ ತಿನ್ನಿಸಿ ನಿಮಗೆ ಕ್ಯಾನ್ಸರ್ ಬರೋದ್ರ ಬಗ್ಗೆ ಹೇಳಲ್ಲ. ಇಷ್ಟು ದಿವಸ ತಿಂದಿದ್ದೀರಿ ನಿಮಗೆ ಕ್ಯಾನ್ಸರ್ ಬರ್ಬೋದು ಅನ್ನೋ ಹೇಳಲ್ಲ, ಬಟ್ ಇದರಿಂದ ಕ್ಯಾನ್ಸರ್ ಆಗ್ಬೋದು, ಹಾಗಾಗಿ ಇದನ್ನು ತಿನ್ಬೇಡಿ, ಇದ್ರ ಬದಲಾಗಿ ಇನ್ನೊಂದು ಆ್ಯಂಟಿಬಯೋಟಿಕ್ ತಿನ್ನಿ ಅಂತ ಹೇಳ್ತಾರೆ. ಬಟ್ ಆದರೆ ಏನಾಗುತ್ತೆ, ಆ ಆ್ಯಂಟಿಬಯೋಟಿಕ್ ಇನ್ನೊಂದು 10-20 ವರ್ಷ ಅಥವಾ 50 ವರ್ಷ ಆದಮೇಲೆ ಅದನ್ನು ಕೂಡ ಒಂದು ಕ್ಯಾನ್ಸರ್ ಆಗ್ಬೋದು. ಯಾಕಂದರೆ ಸರಿಯಾದ ಒಂದು ರಿಸರ್ಚ್, ಸರಿಯಾದ ಒಂದು ಇದಾಗದಲ್ಲೇ ಅನೇಕ ಮೆಡಿಸಿನ್, ಇವತ್ತು ನಾವು ಉಪಯೋಗಿಸ್ತಿರ್ತಕ್ಕಂಥ ಅನೇಕ ಮೆಡಿಸಿನ್ಗಳನ್ನು ಕ್ರಾನಿಕ್ ತುಂಬ ದಿವಸಗಂಟಲೆ ರಿಸರ್ಚ್ ಮಾಡದಲ್ಲೇ ಉಪಯೋಗಿಸ್ತಿರ್ತಕ್ಕಂಥ ಮೆಡಿಸಿನ್ಗಳು. ಹಾಗಾಗಿ ಇಲ್ಲಿ ಏನಂದರೆ ಮೊಟ್ಟೆಯಿಂದ ಕ್ಯಾನ್ಸರ್ ಬರುತ್ತೆ ಅಂತಕ್ಕಂಥದ್ದು ಸುಳ್ಳು. ಮೊಟ್ಟೆ ಬದಲಾಗಿ ನಾವು ಟ್ಯಾಬ್ಲೆಟ್ ಏನೇನು ತೊಗೊತಿದ್ವಲ್ಲ, ಅತಿ ಹೆಚ್ಚಿನ ಹೈ ಡೋಸೇಜ್ ಇರ್ತಕ್ಕಂಥ ಟ್ಯಾಬ್ಲೆಟು, 20 ಲಕ್ಷ ಮೊಟ್ಟೆಗೆ ಸಮನಾಗಿರ್ತಕ್ಕಂಥ ಈ ಒಂದು ಟ್ಯಾಬ್ಲೆಟು, ಇದರಿಂದ 100% ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು. ಸರಿ, ಇದೇನೋ ಸರಿ. ನೆಕ್ಸ್ಟ್ ಇನ್ನೊಂದು ಇಲ್ಲಿ ಸಮಸ್ಯೆ, ಅವ್ರು ಹೇಳಿರೋದ್ರಲ್ಲಿ ಏನು ಸತ್ಯ ಇದೆ ಅನ್ನೋದನ್ನು ನೋಡೋದಾದರೆ, ಈ ಆ ಒಂದು ವಿಡಿಯೋದಲ್ಲಿ ಏನು ಕ್ಲೈಮ್ ಮಾಡಿರೋದು ಅಂತ ಅಂದರೆ, ಇಲ್ಲ ಯಾವುದೋ ಒಂದು ಕಂಪ್ನಿ ಮೊಟ್ಟೆ ಅವ್ರೇನು ಹೇಳಿದ್ದಾರೆ ಅಂತ ಅಂದರೆ ವೆಬ್ಸೈಟಲ್ಲೂ ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ. ಏನಂದರೆ ಇದರಲ್ಲಿ ಯಾವುದೇ ರೀತಿಯ ಈ ಮೊಟ್ಟೆ ಉತ್ಪಾದನೆಯಲ್ಲಿ ಯಾವುದೇ ರೀತಿಯ ಒಂದು ಆ್ಯಂಟಿಬಯೋಟಿಕ್ನ ಕೋಳಿಗೆ ಯೂಸ್ ಮಾಡಿಲ್ಲ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಅಲ್ಲಿ ವೆಬ್ಸೈಟಲ್ಲಿ ಕೂಡ ಹಾಕಿದ್ದಾರೆ. ತಪ್ಪದು. ಇವರು ಅಕಸ್ಮಾತ್ ಆ್ಯಂಟಿಬಯೋಟಿಕ್ ಯೂಸ್ ಮಾಡಿಲ್ಲ ಅನ್ನೋದಾದರೆ ಯಾವುದೇ ಕಾರಣಕ್ಕೂ ಅದರ ಒಂದು ರೆಸಿಡ್ಯೂ ಈ ಒಂದು ಮೊಟ್ಟೆನಲ್ಲಿ ಇರಲಿಕ್ಕೆ ಚಾನ್ಸಸ್ ಇಲ್ಲ. ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದೆ, ತುಂಬ ಸ್ವಲ್ಪ ಪ್ರಮಾಣದಲ್ಲಿ ಇದೆ. ಬಟ್ ಆದರೂ ಇದೆ ಅಂತ ಅಂದರೆ ಅದಕ್ಕೆ ಇವರು ಆ್ಯಂಟಿಬಯೋಟಿಕ್ ಯೂಸ್ ಮಾಡಿದ್ದಾರೆ ಅಂತ ಅರ್ಥ. ಅವರು ಆ್ಯಂಟಿಬಯೋಟಿಕ್ ಯೂಸ್ ಮಾಡಿದ್ದು ತಪ್ಪಲ್ಲ, ಬಟ್ ಆದರೆ ಆ್ಯಂಟಿಬಯೋಟಿಕ್ ನಾವು ಯೂಸ್ ಮಾಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಆ್ಯಂಟಿಬಯೋಟಿಕ್ನ ಯೂಸ್ ಮಾಡ್ತಿರ್ತಕ್ಕಂಥದ್ದು ಕಂಪ್ನಿ ಮಾಡ್ತಿರ್ತಕ್ಕಂಥ ದೊಡ್ಡ ತಪ್ಪದು. ಹಾಗಂತ ಹೇಳ್ಬಿಟ್ಟು ನಾನು ಈ ಮೊಟ್ಟೆಗಳನ್ನು ಪ್ರಮೋಟ್ ಮಾಡ್ತೀನಿ ಅಂತಕ್ಕಂಥ ಒಂದು ಪ್ರಶ್ನೆ. ನನ್ನ ಒಂದು ಅಭಿಪ್ರಾಯ ಕೇಳಿದ್ರೆ, ಈ ಒಂದು ಮೊಟ್ಟೆ ಅಂತಕ್ಕಂಥದ್ದು ಆರೋಗ್ಯ ಕೊಡ್ತಕ್ಕಂಥ ಆಹಾರ ಅಲ್ಲ. ನಿಜ ಹೇಳ್ಬೇಕಂತಂದ್ರೆ ಇದು ಮನುಷ್ಯನ ಆಹಾರನೇ ಅಲ್ಲ. ಸೊ ಮನುಷ್ಯ ವೈಜ್ಞಾನಿಕವಾಗಿ ಹೇಳೋದಾದರೆ ಮನುಷ್ಯ ಬಂದ್ಬಿಟ್ಟು ಸಸ್ಯಾಹಾರಿ. ಬಟ್ ಆದರೆ ಈ ಒಂದು ಮೊಟ್ಟೆ ಅಂತಕ್ಕಂಥದ್ದು ಮಾಂಸಾಹಾರಿ ಪ್ರಾಣಿಗಳಿಗೆ ಅದು ಆಹಾರ, ನಮ್ಮ ಆಹಾರ ಅಲ್ಲ. ಇದು ಮಾಂಸಾಹಾರಿ ಪ್ರಾಣಿಗಳ ಆಹಾರ. ಬಟ್ ಆಗಿದ್ರೆ ನಾವು ತಿನ್ನಬಾರ್ದಾ? ಸರಿ, ನಮ್ಮದು ಅಲ್ಲದೆ ಇರೋದನ್ನು ನಾವು ಯಾವುದಕ್ಕೆ ತಿಂತೀವಿ ಅಂತಂದರೆ ಟೇಸ್ಟಿಗೋಸ್ಕರ ತಿಂತಿದ್ದೀರಾ ನೀವು, ಟೇಸ್ಟ್ಗೋಸ್ಕರ ತಿನ್ನಿ. ಸರಿ, ಟೇಸ್ಟ್ಗೋಸ್ಕರ ಆಹಾರ, ಈ ಒಂದು ಮೊಟ್ಟೆ ತಿನ್ನೋದ್ರಿಂದ ನನಗೆ ಮಜಲ್ ಬರುತ್ತೆ, ಹೆಲ್ತ್ ಬರುತ್ತೆ. ಅನೇಕ ಡಾಕ್ಟರ್ ಅಡ್ವೈಸ್ ಮಾಡ್ತಾ ಇರ್ತಾರೆ ಪ್ರೋಟೀನ್ಗೋಸ್ಕರ ಮೊಟ್ಟೆ ತಿನ್ನಿ ಅಂತೇಳಿ. ಇಟ್ಸ್ ಎನ್ ಅನ್ಹೆಲ್ತಿ ಪ್ರೋಟೀನ್ ಅದರಲ್ಲಿರ್ತಕ್ಕಂಥದ್ದು. ಅದು ನಾನ್ ವೆಜಿಟೇರಿಯನ್ ಅನಿಮಲ್ಸಿಗಾಗಿ ಇರ್ತಕ್ಕಂಥ ಆಹಾರ ಅದು. ಸೊ ಹಾಗಾಗಿ ನೀವು ಮೊಟ್ಟೆ ತಿಂತಿದ್ದೀರಾ ತಪ್ಪಲ್ಲ, ಬಟ್ ನೀವು ತಿನ್ನಬೇಕಾಗಿರೋದು ಟೇಸ್ಟ್ಗೋಸ್ಕರ ತಿನ್ನಬೇಕು. ಸರಿ, ಟೇಸ್ಟ್ಗೋಸ್ಕರ ಮೊಟ್ಟೆ ತಿಂತೀರಾ ಅಂದರೆ ಯಾವ ಪ್ರಮಾಣದಲ್ಲಿ ತಿಂತೀರಾ? ತುಂಬ ರೇರಾಗಿ ತಿಂತಕ್ಕಂಥ ಕೆಲಸ, ಯಾವಾಗ ಅಪರೂಪಕ್ಕೆ ಒಂದು ಸಲ ಮೊಟ್ಟೆ ತಿಂತಕ್ಕಂಥ ಕೆಲಸ ಮಾಡಬೇಕು. ಅದರಲ್ಲೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತಿನ್ಬಿಟ್ಟು ಸ್ವಲ್ಪ ಕಡಿಮೆ 1 ಅಥವಾ 2 ಮೊಟ್ಟೆನ ಅಪರೂಪಕ್ಕೆ ತಿಂದರೆ ಯಾವುದೇ ತಪ್ಪಿಲ್ಲ. ಯಾಕಂದರೆ ಟೇಸ್ಟ್ ಪರ್ಪಸಿಗೆ ತಿಂತಿದ್ದೀರಾ. ಬಟ್ ಅದೇ ಆರೋಗ್ಯಕ್ಕೋಸ್ಕರ ತಿಂತೀವಿ, ನಾವು ಮಸಲ್ ಬಿಲ್ಡ್ ಮಾಡಬೇಕು, ಜಿಮ್ಮಲ್ಲಿ ಹೇಳ್ಬಿಟ್ಟಿದ್ದಾರೆ ಅಂತೇಳಿ ಪ್ರತಿದಿನ 8-10 ಮೊಟ್ಟೆಗಳನ್ನು ತಿಂತಕ್ಕಂಥದ್ದು ತುಂಬ ಡೇಂಜರಸ್. ಈ ಕ್ಯಾನ್ಸರ್ ಅಂತಕ್ಕಂಥ 100% ಬಂದೇ ಬರುತ್ತೆ. ಈ ಒಂದು ಆ್ಯಂಟಿಬಯೋಟಿಕ್ ಮೆಡಿಸಿನಿಂದ ಅಲ್ಲ, ಬಟ್ ನಮ್ದು ಅಲ್ಲದೆ ಇರ್ತಕ್ಕಂಥ ಅನಾರೋಗ್ಯ ನೀಡ್ತಕ್ಕಂಥ ಒಂದು ಆಹಾರ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿದಿನ ತಿಂತಾ ಇದ್ರೆ 100% ಹೃದಯಾಘಾತನೂ ಬರುತ್ತೆ, ಈ ಒಂದು ಕ್ಯಾನ್ಸರ್ ಅಂತ ಕಾಯಿಲೆನೂ ಬರುತ್ತೆ. ಇನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ವಿಡಿಯೋಗಳು ಅಂದರೆ
ಭಯಪಡಿಸ್ತಕ್ಕಂಥ ವಿಡಿಯೋಗಳು ಬಂದ ತಕ್ಷಣ ನೀವು ಭಯ ಪಡ್ತೀರಾ, ಅದ್ರ ಜೊತೆಗೆ ಎಲ್ರಿಗೂ ಶೇರ್ ಮಾಡ್ತಾ ಹೋಗ್ತೀರಾ. ಅಂದರೆ ಪ್ರತಿಯೊಬ್ಬರಲ್ಲೂ ಭಯನ ಸ್ಪ್ರೆಡ್ ಮಾಡ್ತಕ್ಕಂಥ ಕೆಲಸ ಜಾಸ್ತಿ ಆಗುತ್ತೆ. ಈ ವಿಡಿಯೋ ಮಾಡ್ತಕ್ಕಂಥವ್ರು ಇವರು ಏನೋ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ವಿಡಿಯೋ ಮಾಡಿರ್ತಾರಾ? ಇಲ್ಲ, ಇವರು ವಿಡಿಯೋ ಮಾಡ್ತಕ್ಕಂಥದ್ದು ಏನಂದರೆ ಇವರ ಒಂದು ವ್ಯೂಸ್ ಜಾಸ್ತಿ ಆಗಲಿ, ಇವರ ಒಂದು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ ಅಂತ ಇರುತ್ತೆ ಹೊರತು ಇನ್ನೊಬ್ಬರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಂಡು ಮಾಡ್ತಕ್ಕಂಥ ವಿಡಿಯೋಗಳಲ್ಲ. ಈ ರೀತಿಯ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಂದಾಗ ಭಯ ಪಡೋದ್ರ ಬದಲಾಗಿ ಅವರನ್ನು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡಿ. ಯಾಕಂದರೆ ನಿಮ್ಮ ಆರೋಗ್ಯನ ಕಾಪಾಡ್ತಕ್ಕಂಥದ್ದು ಕೇವಲ ನೀವೇ ಹೊರತು ಇನ್ಯಾರೂ ಕೂಡ ಅಲ್ಲ. ನಗ್ನಾಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.